ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿರಿಸಿಹಿ ವೆಬ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಎಲ್ಲ ಫ್ಯಾಮಿಲಿ ಒಟ್ಟಾಗಿ ಧರ್ಮಸ್ಥಳಕ್ಕೆ ಹೊರಟಿದ್ವಿ. ಬಿಕಾಸ್ ಸಿರಿಗೆ ಆ್ಯಂಡ್ ಸಿಹಿಗೆ ಇಬ್ಬರಿಗೂ ಕೂಡ ಮುಡಿ ಕೊಡುವಂತಹ ಹರಕೆ ಇತ್ತು. ಹಾಗಾಗಿ ಧರ್ಮಸ್ಥಳಕ್ಕೆ ಹೊರಟಿದ್ವಿ. ಅಮ್ಮ ಮನೆ ಫ್ಯಾಮಿಲಿ ಹಾಗೆ ಹಸ್ಬೆಂಡ್ ಮನೆ ಫ್ಯಾಮಿಲಿ ಎಲ್ಲನೂ ಒಟ್ಟಿಗೆ ಧರ್ಮಸ್ಥಳಕ್ಕೆ ಹೊರಟಿದ್ವಿ. ಫಸ್ಟ್ ಟೈಮ್ ನಾವೆಲ್ಲ ಫ್ಯಾಮಿಲಿ ಒಟ್ಟಾಗಿ ಹೋಗ್ತಾ ಇರೋದು. ಮಕ್ಕಳಿನ್ನ ತುಂಬಾ ಚಿಕ್ಕವರಾಗಿರೋದ್ರಿಂದ ಟ್ರೈನೇ ಬೆಸ್ಟು ಅಂತ ಹೇಳಿ ಟ್ರೈನನ್ನೇ ಪ್ರಿಫರ್ ಮಾಡಿದ್ವಿ. ಹಾಗಾಗಿ ಟ್ರೈನ್ ಬುಕ್ ಮಾಡಿದ್ವಿ. ಹಾಗಾಗಿ ಹೋಲ್ ಫ್ಯಾಮಿಲಿ ಎಲ್ಲರೂ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ವಿ. ಬಿಕಾಸ್ ಟ್ರೈನ್ ಆದರೆ ಅಟ್ಲೀಸ್ಟ್ ಅವ್ರು ಕೆಳಗಡೆ ಇಳಿಬೋದು, ಸ್ವಲ್ಪ ಓಡಾಡ್ಬೋದು, ಸೊ ಸ್ವಲ್ಪ ಫ್ರೀ ಇರುತ್ತೆ ಅವ್ರಿಗೆ ಅಂದ್ಬಿಟ್ಟು ಟ್ರೈನನ್ನೇ ಪ್ರಿಫರ್ ಮಾಡಿದ್ವಿ. ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡೋದು ಒಂಥರ, ಆದರೆ ಈ ಟ್ರೈನ್ ಒಳಗಡೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇನ್ನೂ ಒಂಥರ ಕಷ್ಟ ಆಗಿತ್ತು ನಮಗೆ. ಬಿಕಾಸ್ ಮಕ್ಕಳು ಕೈಯಲ್ಲಿ ಇರ್ತಾ ಇರಲಿಲ್ಲ, ಇಳ್ದು ಹೋಗ್ತಾಯಿದ್ರು, ಓಡಾಡ್ತಾಯಿದ್ರು ಟ್ರೈನ್ ಫುಲ್ಲು. ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕಾದಂತಹ ಸಿಚುವೇಶನ್ ಇತ್ತು. ಹಾಗಾಗಿ ಹೊರಟಿದ್ವಿ. ಆದರೂ ಕೂಡ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಟ್ರಾವೆಲ್ ಮಾಡೋದು ತುಂಬಾ ಕಷ್ಟ ಅಂತ ಅನಿಸುತ್ತೆ. ಆದರೂ ಕೂಡ ನಾವು ನೈಟ್ ಟ್ರಾವೆಲ್ ಮಾಡಿದ್ವಿ. ಬಿಕಾಸ್ ಮಕ್ಕಳು ಮಲ್ಕೊಂಡ್ಬಿಡ್ತಾರೆ, ಇನ್ನೇನು ನಾವು ಧರ್ಮಸ್ಥಳ ರೀಚ್ ಆಗಷ್ಟರಲ್ಲಿ ಅಂದ್ಬಿಟ್ಟು ನೈಟ್ ಪ್ರಿಫರ್ ಮಾಡಿದ್ವಿ. ಆದರೂ ಕೂಡ 1-2 hours ಮಕ್ಕಳು ಹಾಗೆ ಆಟ ಆಡೋದು, ಓಡಾಡೋದು ಬರೀ ಇದೇ ಮಾಡ್ತಾಯಿದ್ರು. ಆನಂತರ ಒಂದು ಸ್ವಲ್ಪ ಹೊತ್ತಾದಮೇಲೆ ಮಲ್ಕೊಂಡ್ರು. ಇನ್ನು ಮಲ್ಕೊಂಡ್ಮೇಲೆ ನಾವು ಊರು ರೀಚ್ ಆದಾಗಲೇ ಮಕ್ಕಳು ಎದ್ದಿದ್ದು. ಹಾಗಾಗಿ ಏನು ಕಷ್ಟ ಅಂತ ಅನ್ನಿಸ್ಲಿಲ್ಲ ಟ್ರೈನಲ್ಲಿ. ಫ್ಯಾಮಿಲಿ ಎಲ್ಲ ಹೀಗೆ ಒಟ್ಟಿಗೆ ಟ್ರಾವೆಲ್ ಮಾಡೋದು, ಹೊರಗಡೆ ಹೋಗೋದು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೆ ಈ ಥರ ಒಂದು ಟ್ರೈನಲ್ಲಿ ಹೋದಾಗ ಫುಡ್ಡೆಲ್ಲ ತೊಗೊಂಡೋಗ್ಬೇಕು, ಎಲ್ಲರೂ ಕೂಡ ಜೊತೆಗೆ ಕೂತ್ಕೊಂಡು ಊಟ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಬಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ಲಗೇಜ್ ಎಲ್ಲ ಇನ್ನೂ ಜಾಸ್ತಿ ಆಗೋಗುತ್ತೆ, ಬೇಡ ಅಂತ ಹೇಳಿ ಮನೆಯಲ್ಲೇ ಎಲ್ಲರೂ ಊಟ ಮಾಡಿಕೊಂಡು ಹೊರಟಿದ್ವಿ. ಹೀಗೂ ನೈಟ್ ಟ್ರೈನ್ ಅಲ್ವಾ ಅಂತ. ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ. ನಾವು ಆ ಒಂದು ಚಳಿನ ಮೈಂಡಲ್ಲಿ ಇಟ್ಕೊಂಡು ಬ್ಲ್ಯಾಂಕೆಟ್ಸು, ಸ್ವೆಟರ್ಸು ಎಲ್ಲನೂ ತೊಗೊಂಡು ಹೋಗಿದ್ವಿ. ಬಟ್ ಎಲ್ಲ ವೇಸ್ಟ್ ಅಂತ ಹೇಳ್ಬೋದು. ಇನ್ನೇನು ಬ್ಯಾಂಗ್ಳೂರಿಂದ ಒಂದು ಸ್ವಲ್ಪ ಹೊರಟಿದ ತಕ್ಷಣವೇ ನಮ್ಗೆ ಆಲ್ರೆಡಿ 1-2 hours ಸಿಕ್ಕಾಪಟ್ಟೆ ಸೆಕೆ ಸ್ಟಾರ್ಟ್ ಆಯಿತು. ಎಲ್ಲ ತೊಗೊಂಡೋಗಿದ್ದು ವೇಸ್ಟ್ ಅಂತಲೇ ಹೇಳ್ಬೋದು. ಮಕ್ಕಳ ಜೊತೆ ಹೊರಗಡೆ ಹೋದಾಗ ಮಕ್ಕಳನ್ನ ಹಿಡಿಯೋದೇ ಒಂದು ಟಾಸ್ಕ್ ಆಗೋಗ್ಬಿಡುತ್ತೆ ಪೇರೆಂಟ್ಸ್ಗೆ. ಮಕ್ಕಳಂತರೂ ಮಲ್ಕೊಂಡ್ರು, ಬಟ್ ನಮಗೆಲ್ಲ ಅಷ್ಟು ನಿದ್ದೆ ಬರಲ್ಲ. ಬಿಕಾಸ್ ಏನೇ ಹೇಳಿದ್ರು ಮನೆಯಲ್ಲಿ ನಿದ್ದೆ ಮಾಡ್ದಂಗೆ ಆಗಲ್ಲ. ಸಖತ್ತು ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತಾನೇ ಇರುತ್ತೆ. ಫೈನಲಿ ನಾವು ಸುಬ್ರಹ್ಮಣ್ಯ ರೋಡ್ಗೆ ರೀಚ್ ಆದ್ವಿ. ಅಲ್ಲಿಂದ ಹಾಗೆ ಮತ್ತೆ ನಾವು ಧರ್ಮಸ್ಥಳಕ್ಕೆ ಹೊರಟ್ವಿ. ದೆನ್ ನಾವು ಧರ್ಮಸ್ಥಳ ರೀಚ್ ಆಗೋಷ್ಟರಲ್ಲಿ ಒಂದು 6:30-7 o'clock ಆಗಿತ್ತು. ನಾವು ಡೈರೆಕ್ಟಾಗಿ ಮುಡಿ ಕೊಡುವಂತಹ ಒಂದು ಪ್ಲೇಸ್ ಏನಿದೆ ಆ ಒಂದು ಪ್ಲೇಸ್ಗೆ ಹೋದ್ವಿ. ಬಿಕಾಸ್ ಮುಡಿ ಕೊಡುವಂತಹ ಪ್ಲೇಸಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂದ್ಬಿಟ್ಟು ಫಸ್ಟು ಅಲ್ಲಿಗೆ ಹೋದ್ವಿ. ಜನ ಏನೂ ಇರಲಿಲ್ಲ, ಹಾಗಾಗಿ ಬೇಗನೆ ಮುಗೀತು ಕೂಡ. ಆ್ಯಂಡ್ ಅಲ್ಲಿ ಒಳಗಡೆ ಫೋಟೋಸು ವೀಡಿಯೋಸು ಅಲೋವಿಲ್ಲ. ಹಾಗಾಗಿ ನಾನು ಯಾವುದೇ ಥರ ಫೋಟೋಸ್ ವೀಡಿಯೋಸ್ ತೊಗೊಳ್ಳಿಲ್ಲ. ಹಾಗೆ ನೆಕ್ಸ್ಟು ರೂಮಿಗೆ ಹೊರಟ್ವಿ. ಆ್ಯಂಡ್ ಮುಡಿ ಕೊಡುವಾಗ ಮಕ್ಕಳಿಬ್ರು ಅಳ್ತಾರೆ ಅಂತ ತುಂಬಾ ಅಂದ್ಕೊಂಡಿದ್ವಿ. ಬಟ್ ಒಂದು ಸ್ವಲ್ಪ ಕೂಡ ಹತ್ತಿಲ್ಲ ಮಕ್ಕಳು, 1 second ಕೂಡ ಇಬ್ಬರು ಕೂಡ ಹತ್ತೇ ಇಲ್ಲ. ನಾವು ಅಲ್ಲಿಂದ ಹಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಫೈನಲಾಗಿ ಟೆಂಪಲ್ಗೆ ದರ್ಶನ ಮಾಡೋದಕ್ಕೆ ಅಂತ ಹೊರಟ್ವಿ. ಆ್ಯಂಡ್ ಧರ್ಮಸ್ಥಳದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಇದೆಲ್ಲ ಹೊಸದು ಅಂತ ಹೇಳ್ಬೋದು. ಫಸ್ಟೆಲ್ಲ ಈ ಥರ ಇರಲಿಲ್ಲ. ಒಂದು ದರ್ಶನಕ್ಕೆ ಹೋಗುವಂತಹ ಪ್ಲೇಸೇ ಆಗಿರ್ಬೋದು, ಅಥವಾ ಊಟಕ್ಕೆ ಹೋಗುವಂತಹ ಪ್ಲೇಸ್ ಆಗಿರ್ಬೋದು. ದೆನ್ ಈ ಒಂದು ಪ್ರಸಾದ ಕೊಡುವಂಥ ಪ್ಲೇಸಲ್ಲಿ ಫಸ್ಟೆಲ್ಲ ಕೆಳಗಡೆ ಕೂತ್ಕೊಂಡು ಊಟ ಕೊಡ್ತಾಯಿದ್ರು. ಇವಾಗೆಲ್ಲ ಟೇಬಲ್ ಬಂದುಬಿಟ್ಟಿದೆ, ಟೇಬಲ್ ಸಿಸ್ಟಮ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನಕ್ಕೆ ಹೋಗೋ ಪ್ಲೇಸ್ ಕೂಡ ಚೇಂಜ್ ಆಗಿದೆ ಇವಾಗ. ಆ್ಯಂಡ್ ಗೊತ್ತಿರೋ ಹಾಗೆ ಧರ್ಮಸ್ಥಳದಲ್ಲಿ ಒಳಗಡೆ ಯಾವುದೇ ಥರ ಫೋಟೋಸು ವೀಡಿಯೋಸ್ ಅಲೋವಿಲ್ಲ. ಹಾಗಾಗಿ ನಾನು ಯಾವುದೇ ಥರ ಫೋಟೋಸು ವೀಡಿಯೋಸು ತೊಗೊಳೋದಕ್ಕಾಗಲಿಲ್ಲ. ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲಿದೆ. ನಾವು ಅಂದ್ಕೊಂಡಿದ್ದೆ ಬೇರೆ, ಅಲ್ಲಾಗಿದ್ದೇ ಬೇರೆ ಅನ್ನೋ ಥರ ಆಯಿತು. ಬಿಕಾಸ್ ಬೆಂಗಳೂರಲ್ಲಿರೋವಂಥ ಚಳಿಗೆ ನಾನು, ನನ್ನ ಸಿಸ್ಟರು ಎಲ್ಲರೂ ಕೂಡ ಹೇಗೆ ಅಂದರೆ ಮಕ್ಕಳಿಗೆಲ್ಲ ಸ್ವಲ್ಪ ಫುಲ್ ಸ್ಲೀವ್ಸ್ ಕ್ಲಾತ್ಸು ಆ್ಯಂಡ್ ಸ್ವೆಟರ್ಸು, ಟೋಪಿ, ಕ್ಯಾಪು ಮತ್ತು ಆ ಥರ ತೊಗೊಂಡು ಹೋಗಿದ್ವಿ. ಬಟ್ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಲ್ಲಿ ಅಷ್ಟೊಂದು ಸೆಕೆ ಇರುತ್ತೆ ಆ್ಯಂಡ್ ಅಷ್ಟೊಂದು ಬಿಸಿಲಿರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸಖತ್ತು ಬಿಸಿಲು. ಯಾವ ಥರ ಅನ್ನಿಸ್ತಾ ಇತ್ತು ಅಂದರೆ ಮಕ್ಕಳಿಗೆ ಹಾಕಿರುವಂತಹ ಬಟ್ಟೆ ಅಷ್ಟು ಅನ್ಕಂಫರ್ಟ್ ಫೀಲ್ ಆಗ್ತಾಯಿತ್ತು.
ಅಷ್ಟೊಂದು ಬಿಸಿಲು ಇತ್ತು. ಆ್ಯಂಡ್ ಪ್ರಸಾದ ಕಡೆ ಹೋದ್ವಿ, ದರ್ಶನ ಎಲ್ಲ ಮುಗಿಸ್ಕೊಂಡು. ಇಲ್ಲೂ ಕೂಡ ಅಷ್ಟೇ ತುಂಬಾ ಜನ ಇದ್ದರು. ಮಕ್ಳು ಹಿಡ್ಕೊಂಡಂತರೂ ನಾವು ಕಂಫರ್ಟಾಗಿ ಕೂತ್ಕೊಂಡು ಊಟ ಎಲ್ಲ ಮಾಡ್ತೀವಿ ಅನ್ನೋದು ಸುಳ್ಳು. ಸೊ ಸಿಹಿ ಊಟ ಮಾಡೋದಕ್ಕೆ ಬಿಡಲಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡು ಪಾಪನ ಇಟ್ಕೊಂಡು ಔಟ್ಸೈಡ್ ಇದ್ದರು. ಹಾಗೆ ಇನ್ನು ಪುಟ್ಟ ಮಕ್ಕಳಾಗಿರೋದ್ರಿಂದ ಮಕ್ಕಳನ್ನ ಔಟ್ಸೈಡ್ ಕರ್ಕೊಂಡು ಬಂದಾಗ ಅವ್ರಿಗೆ ಫುಡ್ಡು ಕೂಡ ಸೆಟ್ ಆಗೋದಿಲ್ಲ. ಬಿಕಾಸ್ ಮನೆಯಲ್ಲಾದರೆ ಅವ್ರಿಗೆ ಬೇಕಾದಂಥ ಫುಡ್ಗಳನ್ನು ನಾವು ಮಾಡಿ ಕೊಡ್ತೀವಿ. ಬಟ್ ಔಟ್ಸೈಡು ಯಾವ ಥರ ಫುಡ್ ಕೊಡಬೇಕು ಅನ್ನೋದೇ ತಲೆ ಕೆಟ್ಟೋಗುತ್ತೆ. ಹಾಗೆ ನನ್ನ ಮಕ್ಕಳಿಗೆ ಸರ್ಲಾಕ್ ಕೂಡ ಕೊಡೋದಿಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಏನು ಫುಡ್ ಕೊಡೋದು ಅಂತ. ದರ್ಶನ ಮುಗಿಸ್ಕೊಂಡ್ಮೇಲೆ ನಾವು ಡೈರೆಕ್ಟಾಗಿ ರೂಮಿಗೆ ಹೋಗ್ಬಿಟ್ವಿ. ಬಿಕಾಸ್ ಮಕ್ಕಳು ಎಲ್ಲ ಅನ್ಕಂಫರ್ಟ್ ಫೀಲ್ ಮಾಡ್ತಾಯಿದ್ರು, ನಿದ್ದೆ ಹಾಗೆ ಫುಡ್ಡು ಕೂಡ ಸರಿಯಾಗಿರಲಿಲ್ಲ. ಹಾಗಾಗಿ ಸೊ ಎಲ್ಲರೂ ಕೂಡ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಮಕ್ಕಳಿಗೂ ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ದೆನ್ ಆಮೇಲೆ ನಾವು ಸೂರ್ಯನಾರಾಯಣ ದೇವಸ್ಥಾನ ಹಾಗೆ ರಾಮ ಮಂದಿರಕ್ಕೆ ಹೊರಟ್ವಿ. ಈ ಒಂದು ವಿಡಿಯೋನ ಮಾಡುವಂತಹ ಇಂಟೆನ್ಷನ್ನು ನನಗೆ ಒಂದು ಮೆಮೊರೀಸ್ನ ಕಲೆಕ್ಟ್ ಮಾಡಬೇಕು ಅನ್ನೋದು ಒಂದು ಆಸೆ. ಹಾಗಾಗಿ ನಾನು ವೀಡಿಯೋಸ್ಗಳನ್ನು ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಆ್ಯಂಡು ಇವಾಗ ಹೋಗಿ ಬಂದಂತಹ ಕ್ಷಣಗಳು ಆ ಕ್ಷಣಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಅದೇ ನಾವು ಆ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡಾಗ ನಾವು ಯಾವ ಸೆಕೆಂಡು ಎಲ್ಲೇ ಕೂತಿದ್ರು ಯಾವಾಗ ಬೇಕಾದರೂ ನಾವು ಒಂದು ವಿಡಿಯೋನ ನೋಡ್ತಾ ಆ ಒಂದು ಪ್ಲೇಸ್ನಾಗಿರ್ಬೋದು, ಆ ಒಂದು ಮೆಮೊರೀಸ್ಗಳನ್ನಾಗಿರ್ಬೋದು ನಾವು ರೀಕಾಲ್ ಮಾಡ್ಕೊಳ್ಬೋದು. ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ನಾವು ಎಲ್ಲಿಗೆ ಹೋದರೂ ಕೂಡ ಪ್ರತಿಯೊಂದು ಕಡೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಬೇಕಾಗತ್ತೆ. ಅಯ್ಯೋ ಏನಪ್ಪ ಇವರು ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಳ್ತಾರೆ ವಿಡಿಯೋ ಅನ್ನೋ ಥರ ಆಗುತ್ತೆ. ಬಟ್ ಅದೇ ಫ್ಯಾಮಿಲಿ ಸಪೋರ್ಟ್ ಅಂತ ಇದ್ದಾಗ ಏನೇ ಕ್ಯಾಪ್ಚರ್ ಮಾಡಿಕೊಂಡ್ರು ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಅಂದರೆ ಅವರು ಕೂಡ ವಿಡಿಯೋ ಮಾಡ್ಕೊಡುವಂಥದ್ದು ಅಥವಾ ಕ್ಯಾಪ್ಚರ್ ಮಾಡಿಕೊಂಡಾಗ ಅವ್ರು ನಿಮಗೆ ಸಪೋರ್ಟ್ ಮಾಡುವಂಥದ್ದು ಇದ್ದಾಗ ಸೊ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೂ ಒಂದು ಖುಷಿ ಅಂತ ಅನಿಸುತ್ತೆ. ಸೊ ಫೈನಲಿ ನಾವು ಧರ್ಮಸ್ಥಳದ ಹತ್ತಿರ ಇರುವಂತಹ ರಾಮ ಮಂದಿರಕ್ಕೆ ಬಂದ್ವಿ. ನಾವು ಸುಮಾರು ಸತಿ ಧರ್ಮಸ್ಥಳಕ್ಕೆ ಬಂದಾಗೂ ಕೂಡ ಈ ಒಂದು ಟೆಂಪಲ್ನ ಹೊರಗಡೆಯಿಂದ ನೋಡಿದ್ವಿ. ಬಟ್ ಯಾವತ್ತೂ ಇನ್ಸೈಡ್ ಹೋಗಿರಲಿಲ್ಲ ಈ ಒಂದು ಟೆಂಪಲ್ಗೆ. ನಾನು ಕೂಡ ಈ ಒಂದು ಟೆಂಪಲ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬಾ ಚೆನ್ನಾಗಿದೆ ಟೆಂಪಲ್ಲು, ಒಳಗಡೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಎಲ್ಲ ತರಹದ ದೇವರುಗಳು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಗೆ ಒಂಥರ ಕೂಲಿಂಗ್ ಪ್ಲೇಸು. ರಾಮ ಮಂದಿರ ನೋಡ್ಕೊಂಡಾದಮೇಲೆ ನಾವು ಉಜಿರೆಗೆ ಹೊರಟ್ವಿ. ಹಾಗೆ ಉಜಿರೆ ಹತ್ರ ಇರುವಂತಹ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಬಂದ್ವಿ. ಈ ಒಂದು ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಹಾಗೆ ಈ ಒಂದು ದೇವಸ್ಥಾನದ ಮೇನ್ ಸ್ಪೆಷಾಲಿಟಿ ಏನಂತ ಅಂದರೆ ನಾವು ಏನನ್ನು ಹರಕೆ ಮಾಡ್ಕೊಂಡಿರ್ತೀವಿ ಆ ಒಂದು ಹರಕೆ ಕಂಪ್ಲೀಟ್ ಆದಮೇಲೆ ಮಣ್ಣಿನ ಹರಕೆಯನ್ನು ಕೊಟ್ಟು ನಾವು ಆ ಒಂದು ಹರಕೆನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಮ್ಮದು ಕೂಡ ಒಂದು ಹರಕೆ ಇತ್ತು. ಹಾಗಾಗಿ ಈ ಒಂದು ಟೆಂಪಲ್ಗೂ ಕೂಡ ಬಂದಿದ್ವಿ. ಏನು ಅಂದರೆ ಸಿರಿ ಹುಟ್ಟೋದಕ್ಕೂ ಮುಂಚೆ ನಾವು ಒಂದು ಹರಕೆ ಮಾಡ್ಕೊಂಡಿದ್ವಿ. ಹಾಗಾಗಿ ಈ ಒಂದು ಟೆಂಪಲ್ಗೆ ಬಂದಿದ್ವಿ ಆ ಒಂದು ಹರಕೆನ ಕಂಪ್ಲೀಟ್ ಮಾಡೋದಕ್ಕೆ.
ಸೊ ಇಲ್ಲಿ ಒಂದು ಮಣ್ಣಿನ ಹರಕೆಯ ಗೊಂಬೆಗಳನ್ನು ಕೊಡ್ತಾರೆ. ಸೊ ಇಲ್ಲಿ ನಮ್ಮದು ಕೂಡ ಹರಕೆ ಇರೋದ್ರಿಂದ ನಾವು ಕೂಡ ಅಲ್ಲಿ ಹೋಗಿ ತೊಗೊಳ್ತಾ ಇದ್ವಿ. ಸೊ ಅವ್ರು ಕೇಳಿದ್ರು ಏನು ಹರಕೆ ಅಂತ ಹೇಳಿ. ತೊಟ್ಟಿಲು ಅಂತ ಹೇಳಿದ್ವಿ. ಸೊ ತೊಟ್ಲು ಒಳಗಡೆ ಒಂದು ಮಗುನ ಕೊಡ್ತಾರೆ. ಸೊ ಯಾವ ಮಗು ಅಂತ ಕೇಳಿದ್ರು ಕೂಡ. ಸೊ ಹೆಣ್ಣು ಮಗು ಅಂದಾಗ ಹೆಣ್ಣು ಮಗುದು ಒಂದು ಗೊಂಬೆ ಕೊಡ್ತಾರೆ. ಸೊ ಆ ಒಂದು ಗೊಂಬೆನ ಒಂದು ಇದರಲ್ಲಿ ಅಕ್ಕಿ ಮತ್ತು ಅವರ ಒಂದು ಹರಕೆ ಪ್ಲೇಟ್ ಏನಿರುತ್ತೆ ಅದರಲ್ಲಿ ಇಟ್ಬಿಟ್ಟು ನಮಗೆ ಆ ಒಂದು ಹರಕೆ ಐಟಮ್ನ ಕೊಡ್ತಾರೆ. ಈ ಒಂದು ಹರಕೆ ಏನಿದೆ ಇದನ್ನು ನಾವು ಗರ್ಭಗುಡಿಯಲ್ಲಿ ದೇವಸ್ಥಾನದಲ್ಲಿ ಏನು ಪೂಜೆ ಮಾಡ್ತಾ ಇರ್ತಾರೆ ಪುರೋಹಿತರು, ಅಲ್ಲಿ ನಾವು ಇದನ್ನು ಕೊಡಬೇಕಾಗತ್ತೆ. ಸೊ ಅಲ್ಲಿ ಈ ಒಂದು ಹರಕೆನ ಅವರು ಕಂಪ್ಲೀಟಾಗಿ ತೊಗೊಂಡು ಸೊ ಅದನ್ನು ಒಂದು ತೆಂಗಿನಕಾಯಿ ಹಾಗೆ ಸ್ವಲ್ಪ ಗಂಧ ಇದನ್ನು ಕೊಟ್ಬಿಟ್ಟು ನಿಮ್ಮ ಹರಕೆ ಪರಿಪೂರ್ಣವಾಗಿದೆ ಅಂತ ಹೇಳಿಬಿಟ್ಟು ಕೊಡ್ತಾರೆ. ನನಗೆ ಈ ಒಂದು ದೇವಸ್ಥಾನದಲ್ಲಿ ಹೊರುವಂತಹ ಹರಕೆ ತುಂಬಾ ಪವರ್ಫುಲ್ ಅಂತ ಅನ್ನಿಸ್ತು. ಬಿಕಾಸ್ ಯಾವುದೇ ಥರ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮನಸ್ಸಿಂದ ನಾವು ಏನು ಹರಕೆನ ಪರಿಶುದ್ಧವಾಗಿ ಬೇಡ್ಕೊಂಡು ಬರ್ತೀವಿ, ಆ ಒಂದು ಹರಕೆ ಪರಿಪೂರ್ಣ ಆದಮೇಲೆ ಅಲ್ಲಿ ಒಂದು ಮಣ್ಣಿನ ಗೊಂಬೆಯನ್ನು ಕೊಟ್ಟು ನಮ್ಮ ಹರಕೆಯನ್ನು ಕಂಪ್ಲೀಟ್ ಮಾಡುವಂತಹ ಒಂದು ಹರಕೆ. ಹಾಗಾಗಿ ಇದು ತುಂಬಾ ಪವರ್ಫುಲ್ ಅಂತ ಅನ್ನಿಸ್ತು. ಹಾಗೆ ಸಾಕಷ್ಟು ಜನ ಈ ಒಂದು ಹರಕೆನ ಹೊತ್ಕೊಂಡಿರೋರು ಆ ಒಂದು ಹರಕೆ ಅಂದರೆ ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿರೋದು ಕಂಪ್ಲೀಟ್ ಆಗಿರೋದು, ಸಕ್ಸಸ್ ಆಗಿರೋದು, ಅವರು ಹರಕೆನ ಕಂಪ್ಲೀಟ್ ಮಾಡಿರೋವಂಥದ್ದು ಆ ಒಂದು ಮಣ್ಣಿನ ಗೊಂಬೆಗಳಿಂದ ಗೊತ್ತಾಗ್ತಾ ಇತ್ತು. ಎಷ್ಟು ಜನ ಅವರ ಹರಕೆನ ಫುಲ್ಫಿಲ್ ಮಾಡಿದ್ದಾರೆ, ಎಷ್ಟು ಜನ ಆ ಒಂದು ಅಂದ್ಕೊಂಡಿರೋದನ್ನು ಸಕ್ಸಸ್ಫುಲ್ ಕಂಡಿದ್ದಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತೇಳಿ ಹೇಳ್ಬೋದು. ಅದೆಲ್ಲ ಮಣ್ಣಿನ ಗೊಂಬೆಗಳೇ. ಸೊ ಅದೆಲ್ಲ ಜನಗಳು ಆ ಒಂದು ಹರಕೆನ ತೀರಿಸಿರುವಂತಹದ್ದು. ಹಾಗೆ ನಾವು ಕೂಡ ನೆಕ್ಸ್ಟು ಹಾಗೆ ರಿಟರ್ನ್ ಧರ್ಮಸ್ಥಳಕ್ಕೆ ಬಂದು ಅಲ್ಲಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊರಟ್ವಿ. ಸೊ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಈವ್ನಿಂಗ್ ಆಗೋಗಿತ್ತು. ಆ್ಯಂಡ್ ಮಕ್ಕಳೆಲ್ಲ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಆದರು. ಸೊ ಸುಬ್ರಹ್ಮಣ್ಯ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಇನ್ನೇನು ದರ್ಶನ ಮುಗಿಸ್ಕೊಂಡು ಬರೋಣ ಅಂತ ಹೊರಟ್ವಿ. ನಮ್ಮ ಲಕ್ಕ ಅಂತ ಹೇಳ್ಬೋದು, ಲಾಸ್ಟ್ ಪೂಜೆ ಆಗಿತ್ತು ಅದು. ನಾವು ಹೋದಾಗ ಲಾಸ್ಟ್ ಪೂಜೆ, ಜಸ್ಟ್ ಪೂಜೆ ಮುಗಿಸ್ಕೊಂಡು ಹಿಂಗೆ ಒಂದು ರೌಂಡ್ ಹಾಕ್ಕೊಂಡು ಬರೋದಕ್ಕೂ ಅನೌನ್ಸ್ ಮಾಡಿದ್ರು 8 o'clockವರೆಗೂ ಯಾವುದೇ ಥರ ಪೂಜೆ ನಡೆಯೋದಿಲ್ಲ, ಪೂಜೆಗೆ ಒಳಗಡೆ ಬಿಡೋದಿಲ್ಲ ಅಂತ ಹೇಳಿ ಅನೌನ್ಸ್ ಕೂಡ ಮಾಡಿದ್ರು. ಸದ್ಯ ನಮಗೆ ಯಾವುದೇ ಥರ ವೆಯ್ಟಿಂಗ್ ಆಗಲಿಲ್ಲ. ಯಾಕಂದರೆ ಪುಟ್ಟ ಮಕ್ಕಳು ಬೇರೆ ಇದ್ದಾರೆ, ಮಕ್ಕಳು ಹಿಡ್ಕೊಂಡು ವೆಯ್ಟಿಂಗ್ ಎಲ್ಲ ಮಾಡೋದಕ್ಕಾಗಲ್ಲ. ಹಾಗಾಗಿ ಸೊ ಸುಬ್ರಹ್ಮಣ್ಯದಲ್ಲಿ ಕೂಡ ಆರಾಮಾಗಿ ದರ್ಶನವನ್ನು ಮುಗಿಸ್ಕೊಂಡು ಬಂದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದಕ್ಕೆ ಹೋಗ್ತಾ ಇದ್ರು ಜನ. ಬಟ್ ತುಂಬಾ ಜನ ಇದ್ದರು. ಆಲ್ರೆಡಿ ನಾವು ಧರ್ಮಸ್ಥಳದಲ್ಲಿ ನೋಡಿದ್ವಿ, ಮಕ್ಕಳು ನಮಗಿನ್ನೇನು ಊಟ ಮಾಡೋದಕ್ಕೂ ಬಿಡಲ್ಲ. ಹಾಗಾಗಿ ಬೇಡ, ಹೊರಗಡೆನೇ ಊಟ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಹೊರಗಡೆನೇ ಹೊರಟಿದ್ವಿ. ಫೈನಲಿ ನಾವು ಅಂದ್ಕೊಂಡಾಗೆ ನಮ್ಮ ಒಂದು ಪ್ಲ್ಯಾನಿಂಗ್ ಹೇಗಿತ್ತು ಹಾಗೆಯೇ ಈ ಒಂದು ಮುಡಿ ಕೊಡುವಂಥ ಶಾಸ್ತ್ರವನ್ನು ಕಂಪ್ಲೀಟಾಗಿ ಮುಗಿಸ್ಕೊಂಡು ಬಂದ್ವಿ. ಸೊ ನಾವು ಯಾವ್ಯಾವ ಒಂದು ಪ್ಲೇಸ್ಗಳನ್ನ ನೋಡಬೇಕು ಅಂದ್ಕೊಂಡಿದ್ವಿ, ಆ ಎಲ್ಲ ಪ್ಲೇಸ್ಗಳಿಗೂ ಕೂಡ ಹೋಗ್ಬಿಟ್ಟು ಬಂದ್ವಿ. ಸೊ ಅಂದ್ಕೊಂಡಿದ್ದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು. ಹಾಗೆ ಈ ಮುಡಿ ಕೊಡುವಂಥ ಶಾಸ್ತ್ರ ಕೂಡ ಸುಮಾರು ದಿವಸದಿಂದ ಹಾಗೆ ಪೋಸ್ಟ್ಪೋನ್ ಆಗ್ತಾನೇ ಇತ್ತು. ಸಿರಿ ಬಾರ್ನ್ ಆದಾಗಿಂದನೂ ಕೊಟ್ಟೇ ಇರಲಿಲ್ಲ. ಅವಳಿಗೆ ಆಲ್ರೆಡಿ 3 years, ಬಟ್ ನಾವು ಕೊಡೋದಕ್ಕೆ ಆಗಿರಲಿಲ್ಲ. ಫೈನಲಿ ಅದಕ್ಕೆ ಇವಾಗ ಟೈಮ್ ಕೂಡ ಬಂತು. ಹಾಗಾಗಿ ಆ ಒಂದು ಕಾರ್ಯ ಇವಾಗ ಕಂಪ್ಲೀಟ್ ಆಯಿತು.
ಥ್ಯಾಂಕ್ ಯು.